ನಮಸ್ಕಾರ ರೀ ದೊಡ್ಡ ಮಂದಿಗೆ ಅರುಣ್ ಪಾಟೀಲ್ ಮಾಡುವ ನಮಸ್ಕಾರಗಳು. ಇವತ್ತು ಹಾಸ್ಟೆಲ್ ಒಳಗೆ ಒಂದು ಸ್ಪೆಷಲ್ ಚಿಕನ್ ಮಾಡ್ಕೋಬೇಕಂತೇಳಿ ಎಲ್ಲ ಸಾಮಾನುಗಳು ರೆಡಿ ಮಾಡ್ಕೊಳತ್ತೇವೆ ರೀ. ಹಾಗೆ ನಮ್ಮ ಎಲ್ಲ ಅಡುಗೆ ಭಟ್ರು ಕೂಡ ರೆಡಿಯಾಗಿ ನಿಂತಾರೆ ರೀ. ನಮ್ಮ ದೊಡ್ಡ ಅಡುಗೆ ಭಟ್ರು ಚಿಕನ್ ಬೊಗಣಿ ಒಳಗೆ ಹಾಕಿ ಬೇಯಿಸ್ಬೇಕಂತೇಳಿ ರೆಡಿಯಾಗಿ ನಿಂತು ಬಿಟ್ಟಾರೆ ರೀ ಪೂರಾ ಅವರು. ಅಂಥದನ್ನಾಗ ಚಾಕು ಒಂದು ಸಿಗಲಿಲ್ಲ ರೀ, ಸಿಕ್ತು ಕೊನೆಗೂ. ಅರಿಶಿಣ ಹಾಕ್ಲತ್ತಾರೆ ರೀ ನಮ್ಮ ದೊಡ್ಡ ಅಡುಗೆ ಭಟ್ರು ಚಿಕನ್ ಒಳಗೆ. ನಮ್ಮ ಸಣ್ಣ ಅಡುಗೆ ಭಟ್ರು ಚಾಕು ಸ್ವಲ್ಪ ಮಂಡಿತ್ತು, ಅದಕ್ಕೆ ತಿಕ್ಕಿ ಉಳ್ಳಾಗಡ್ಡಿ ಕೊಯ್ಬೇಕಂತ ರೆಡಿ ಆಗ್ಲತ್ತಾರ ಅವರು. ಹಾಗೆ ಚಿಕನ್ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಲತ್ತಾರ ರೀ ಮ್ಯಾಗ. ಅಂಥದ್ರಾಗ ಲೈಟ್ ಒಂದು ಹೋಗೋದು ಬರೋದು ಭಾಳ ಅನ್ಸೈತಿ ಬರ್ರಿ. ಅಂತೂ ಇಂತೂ ನಮ್ಮ ಸಣ್ಣ ಅಡುಗೆ ಭಟ್ರು ಉಳ್ಳಾಗಡ್ಡಿ ಕೊಡ್ಲತ್ತಾರೆ. ಅಂಥದ್ರಾಗ ನಮ್ಮ ಲವರ್ ಬಾಯ್ ಅಂತೂ ಫೋನ್ಯಾಗ ಫುಲ್ ಬಿಜಿ ಆಗ್ಯಾನ. ನಮ್ಮ ದೊಡ್ಡ ಅಡುಗೆ ಭಟ್ರು ಚಿಕನ್ ಅಡುಗೆ ಮಾಡೋದನ್ನ ಫುಲ್ ಬಿಜಿ ಆಗ್ಯಾರ. ನಾ ವಿಡಿಯೋ ಮಾಡೋದ್ರಾಗ ಫುಲ್ ಬಿಜಿ ಆಗೀನಿ ರೀ. ಆ ಮಂಡು ಚಾಕುಲ್ಲ ಹಾಗೆ ನಮ್ಮ ಸಣ್ಣ ಅಡುಗೆ ಭಟ್ರು ಸಣ್ಣಗೆ ಉಳ್ಳಾಗಡ್ಡಿ ಕೊಯ್ಲತ್ತಾರ ರೀ. ಹಾಗೆ ನಮ್ಮ ದೊಡ್ಡ ಅಡುಗೆ ಭಟ್ರು ಚಿಕನ್ ಬೇಯಿಸಕ್ಕೆ ಗಡಿಗೆ ಇಟ್ಬಿಟ್ರೆ ಏನೋ ಹೇಳತ್ತಾರ, ನಂಗೆ ಒಂದು ತಿಳಿಲಿಲ್ಲ. ನಾನು ಒಂದು ಉಳ್ಳಾಗಡ್ಡಿ ಕೊಯ್ದಿರತ್ತೆ ಹೋದ್ರಿ, ಕಣ್ಣ ನೀರು ಕಪಾಳಿಗೆ ಬಂದು ಉಳ್ಳಾಗಡ್ಡಿ ಕೊಯ್ಯೋದು ಅಲ್ಲೇ ಬಿಟ್ಟು ಸಿದ್ಧ ಹೊರಗೆ ಬಂದುಬಿಟ್ಟು ಕಡೆ ಸ್ವಲ್ಪ ಎಣ್ಣೆ ಹಾಕ್ಲತ್ತಾರ ರೀ. ಎಣ್ಣೆ ಹಾಕಿ ಅದ್ರೊಳಗೆ ಉಳ್ಳಾಗಡ್ಡಿ ಹಾಕ್ಲತ್ತಾರ ರೀ. ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಉಳ್ಳಾಗಡ್ಡಿ ಅದು ಸ್ವಲ್ಪ ಕೆಂಪಾಗತ್ತನ ಅದ್ರೊಳಗೆ ಎಣ್ಣೆಯಾಗ ಸ್ವಲ್ಪ ತಿರುಗಾಡ್ಬೇಕು ರೀ. ಹಂಗೆ ಹಿಂಗೆ ಮಾಡಿ ಆ ಕಡೆ ಈ ಕಡೆ ತಿರುಗಾಡ್ಸೋದು ನಡೆದೈತೆ ನೋಡ್ರಿ. ಉಳ್ಳಾಗಡ್ಡಿ ಎಲ್ಲ ಹೋಳಿ ಅದ್ರೊಳಗೆ ಸಣ್ಣ ಇದು ಹಾಕ್ಯಾರ ರೀ. ಅದು ಕೆಂಪಾಗತ್ತನ ಅದಕ್ಕೆ ಹಂಗೆ ತಿರುಗಾಡ್ಸ್ಬೇಕು ರೀ. ಹಂಗೆ ಒಂದು ಸ್ವಲ್ಪ ಕಿಚ್ಚ ಹಚ್ಚಿ ಆ ಕಡೆ ಈ ಕಡೆ ನೋಡೋದ್ರಾಗ ಒಂದು ಚಿಕನ್ ಬೇಯಿಸಿಟ್ಟಿದ್ರೆ ಆ ಚಿಕನ್ ಒಳಗೆ ಕೈ ಹಾಕಿದ್ರಿ, ಅಂಥದನ್ನ ಕೈ ಒಂದು ಸುಡ್ತೀರಿ. ಹಾಗೆ ಯಾರಿಗೆ ಹೇಳಾರ್ದಂಗೆ ಒಂದು ಚಿಕನ್ ಸಿದ್ಧ ಕಾಟ ಮಾಡ್ಕೊಂಡ್ರೆ ಬಾಯಿ ಒಳಗೆ ಹಾಕೊಂಡು ಬಿಟ್ರಿ. ನಮ್ಮ ದೊಡ್ಡ ಅಡುಗೆ ಭಟ್ರಿಗೆ ಒಂದು ಇಂಪಾರ್ಟೆಂಟ್ ಕಾಲ್ ಬತ್ತು ರೀ. ಸಣ್ಣ ಅಡುಗೆ ಭಟ್ರ ಕೈದಾಗ ಚಮಚ ಅಳಗಾಡ್ಸಪ್ಪ ರಾಹುಲ್ ಅತ್ತೆ ಕೊಟ್ಟು ಬಿಟ್ರು ರೀ. ಅವ ರಾಹುಲ್ ಗತ್ಲೆ ಅವನು ಚಮಚ ಅಳಗಾಡ್ಸ್ಕೊತ ನಿಂತು ಬಿಟ್ರಿ. ಹಂಗೆ ಹಿಂಗೆ ಮಾಡಿ ಒಟ್ಟು ಮಸಾಲೆ ರೆಡಿ ಮಾಡತ್ತಾರ ರೀ. ಅದ್ರಾಗ ಎಣ್ಣೆಗೆ ಕೊತ್ತಂಬರಿ ಎಲ್ಲ ಖಾರ ಉಪ್ಪು ಅದ್ರಾಗೆ ಹಾಕ್ಯಾರ್ರಿ ಎಲ್ಲ ಮಸಾಲೆ ರೆಡಿ ಮಾಡೋ ಸಲುವಾಗಿ. ಎಣ್ಣೆ ಹಾಕ್ತಾರೆ ಅನ್ಕೊಂಡ್ರೆ ನೀರು ಹಾಕ್ಲತ್ತಾರೋ. ನಮ್ಮ ದೊಡ್ಡ ಅಡುಗೆ ಭಟ್ರು ಹೆಂಗೆ ಅಡುಗೆ ಮಾಡ್ತಾರೆ ಗೊತ್ತಿಲ್ಲ. ಹಂಗೆ ಹಿಂಗೆ ಮಾಡಿ ಒಟ್ಟು ಮಸಾಲೆ ರೆಡಿ ಮಾಡಿದ್ರೆ ಹಿಂಗೆ ಚಿಕನ್ ಹಾಕ್ಲತ್ತಾರೋ. ನಾನು ಅಲ್ಗಾಡ್ಸಪ್ಪ ರಾಹುಲ್ ಅಂತೇಳಿ ಚಿಕನ್ ಒಳಗೆ ಹಾಕಿದ ಮ್ಯಾಗ ಚಮಚ ತೊಗೊಂಡು ನಿಂತು ಬಿಟ್ರಿ. ಹಂಗೆ ಹಿಂಗೆ ಮಾಡಿ ಒಟ್ಟು ರೆಡಿ ಮಾಡಿದ್ದೇವ್ರಿ ಚಿಕನ. ಎತ್ಕೊಂಡು ನಡ್ರಿ ರೂಮಿಗೆ ತಿಳ್ಕೇಸಂದ್ರೆ ಫುಲ್ಲ ನಡೆದೈತೆ ನೋಡ್ರಿ. ಎತ್ಕೊಂಡ್ರತ್ತೆ ರೂಮಿಗೆ ಎತ್ಕೊಂಡು ಬಂದೇವ್ರಿ. ಇನ್ನೇನು ಊಟ ಮಾಡ್ಬೇಕನ್ನೋದ್ರೆ ಕೆಳಗೆ ಒಂದು ಸ್ವಲ್ಪ ಕಸ ಬಿದ್ದಿತ್ತು, ಅದು ನಮ್ಮ ಲವರ್ ಬಾಯ್ ಕಸ ಹುಡುಗಿದ್ರಿ. ಈಗೇನು ಊಟ ಮಾಡ್ಬೇಕು ಅನ್ನೋದಕ್ಕೆ ನಮ್ಮ ಫ್ರೆಂಡ್ ಒಬ್ಬ ಬರೋವಿದ್ರಿ ದೋಸ್ತ, ಅವನಿಗೆ ಫೋನ್ ಹಚ್ಚಿದೆವು. ಅವನು ವೇಟ್ ಮಾಡಿಸಲ್ಲ ಬರ್ತಾನೆ ಏನತ್ತೆ. ಒಂದು 10-15 ನಿಮಿಷ ನಿಂತೆವು, ಅವ ಏನು ಬರಲಿಲ್ಲ ರೀ. ಕಡೆಗೆ ಎಲ್ರಿಗೆ ಸಾಕಾಗಿ ಇವ್ರು ನಾವು ಊಟ ಮಾಡ್ತೇವೆ ಊಟ ಮಾಡತ್ತೀರಿ. ನನ್ನ ಮನಸ್ಸು ಕರಗಲಿಲ್ಲ ರೀ. ನಮ್ಮ ದೋಸ್ತ್ ಬರಲಿ ಅಂತ ಹೇಳ್ಕೇಸಿಂದ ನಾವು ವೇಟ್ ಮಾಡ್ಕೊತ ಮಂಚಿದ ಮ್ಯಾಗ ಮಕ್ಕೊಂಡು ಬಿಟ್ರಿ. ಒಂದು ದಮ್ ನನಗೆ ನಿದ್ದೆನೇ ಹತ್ತು ಬಿಡ್ತೀರಿ. ಅವ ಏನು ಬರಲಿಲ್ಲ. ಎಚ್ಚರ ಆಯ್ತು. ಹೊಳ್ಳಿ ಎಚ್ಚರ ಆದ್ಮೇಲೆ ಬಾಗಿಲು ನೋಡ್ತೀನಿ, ಅವನು ಬರಲಿಲ್ಲ. ಇವ್ರು ಶಿಸ್ತಾಗಿ ಊಟ ಮಾಡತ್ತಾರ. ನನ್ನ ಹೊಟ್ಟೆನೂ ಚುರುಕಲ್ಲತೈತಿ. ಕೊನೆಗೂ ಬಂದೇ ಬಿಟ್ರಿ ನಮ್ಮ ದೋಸ್ತ. ಬಂದ ಮ್ಯಾಗ ಏನೋ ನಡಿಯೋ ಊಟ ಮಾಡೋಣಂತೆ ಅಂದ. ನಡಿ ಹಾಕೋ ನಡಿ ಅಂತ ಹೇಳ್ಕೇಸಂದ್ರೆ ಇಬ್ಬರು ಸೇರ್ಕೇಸಂದ್ರೆ ಊಟ ಮಾಡೋಕೆ ರೆಡಿ ಆದೇವ್ರಿ. ಇಬ್ಬರು ಕಲ್ತು ಒಂದೇ ತಾಟೊಳಗೆ ಹಾಕೊಂಡು ಚಿಕನ್ ಮಸ್ತ್ ಬಡ್ಲಕ್ಕೆ ಚಾಲೂ ಮಾಡಿದೇವ್ರಿ. ಮಸ್ತ್ ಆಗೈತೆ ರೀ ಚಿಕನ್. ಮಾತ್ರ ಬೆಂಕಿ ಮಾಡಿದ್ರು ನಮ್ಮ ದೊಡ್ಡ ಅಡುಗೆ ಭಟ್ರು. ಬೊಗಣಿನೇ ಖಾಲಿ ಮಾಡಿಬಿಟ್ರು ನೋಡ್ರಿ ನಮ್ಮ ದೋಸ್ತ ಒಬ್ಬನೇ ಊಟ ಮಾಡಿಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.